ಒಂದು 1000 ದುಡಿಬೋದು, ಹಾ ಟೈಮ್ ಟೈಮ್ ಬಂದಾಗ 1 ರೂಪಾಯಿ ದುಡಿಬೋದು. ಏನ್? ಅದೇ ಮನುಷ್ಯ ಮಾಡಿ ಕೇಳ್ಬೇಕು, ಹೌದಲ್ಲ? ಸುಮ್ನೆ ಇದು ಮಾಡಿದ್ರೆ ಅಂತ. ಈಗ ನಾನು ಅಲ್ಲೇ ಕುಂತಿದ್ದ ಆದ್ರೆ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ? ಆಯ್ತು ಸುಮ್ಮನೆ ಕುಂದ್ರ ಅದ್ ಏನು ಮನುಷ್ಯ ಶಿವ ನಮ್ಗೆ ಎಷ್ಟು ಬರ್ತದ ಅದು ಸಿಕ್ಕಲ್ ಶಿವ ನಾವು ಹೋಗ್ಬಿಡೋದು. ಹಾ ಹೋಗ್ಬಿಡ್ಬೇಕು ಅಷ್ಟೇ. ಒಂದೊಂದ್ ಟೈಮ್ ಬಂದಾಗ ಸಿಗುದಿಲ್ಲ, 1000 ಸಿಗುತ್ತ, 500 ಸಿಗುತ್ತಲ್ಲ. ಹಾ ಸಿಗುತ್ತೆ. ಮನುಷ್ಯ ಮಾಡಿ ಕೇಳ್ಬೇಕು, ಹೌದಲ್ಲ? ಮಾಡಿ ಕೇಳಿದ್ರೇನೆ ಮನುಷ್ಯ ವ್ಯಾಲ್ಯೂ. ಹೌದಾ? ಮಾಡಿ ಕಟ್ಬೇಕ್ರಿ. ನಿಮ್ ಕಾಲನೇ ಬೆಸ್ಟ್ ಅಪ್ಪ. ಕಾಲ ಬೆಸ್ಟ್ ಅಂದ್ರೆ ಗಟ್ಟಿಮುಟ್ಟಿ. ಹಾ ಗಟ್ಟಿ ಮುಟ್ಟಿವೆ. ಯಾವ್ದಾಗ್ಲಿ ನಿಮ್ ಕಾಲಕ್ಕ ನಾವು ಏನ್ ಹೇಳಿದ್ರ ಕಡಿಮೆನೆ. ನಿಮ್ ಕಾಲ ಅಷ್ಟು ಆರಾಮಿದ್ದಷ್ಟು ಯಾವ್ದಿಲ್ಲ ತಿಳ್ಕೊಂಡ್. ಅವಾಗ ಏನ್ ಆರಾಮ. ಈಗ ನೋಡಿ ಈ ಕಾಲ ಬಿರಿಯಾನಿ ಗಿರಿಯಾನಿ, ಅವಾಗ ಏನ್ ಬರೀ ಗಂಜಿ ರೊಟ್ಟಿ ಅನ್ನ. ಅದೇ ಅನ್ನ ಇದ್ದವನ್ ಮನೆ ಪುಣ್ಯ. ಪುಣ್ಯ ಏನ್ ಅದೇ ನುಚ್ಚು ಇದೇ ನೋಡ್ರಿ ನಮ್ಗ. ಅದೇ ನೋಡು. ಅದು ಅಕ್ಕಿಯನ್ನ ಸಿಗ್ಬೇಕಾದ್ರ ಅಮ್ಮ ಹಬ್ಬಕ್ಕ ಅದು ಏನು ಒಂದ್ ಒಪ್ಪತ್ತು ಉಂಡು ತಿರುಗಿ ಮತ್ತೆ ಮುಂದೆ ನೋಡಕ್ಕಿಲ್ಲ. ಅವಾಗ ಇವು ಇಡ್ಲಿ ಪಡ್ಲಿ ಮಾಡಿದ್ರೆ ಏಯಪ್ಪ ಅದ್ ದೊಡ್ಡ ಮನೆ ಅಂತ. ಅದು ಇಡ್ಲಿ ಪಡ್ಲಿ ಮಾಡಿ ಏನ ಯಾರು ಮಾಡ್ತಾರ ಅಂತರು. ನಾನು ಹೇಳ್ತಲ್ಲ ಅವಾಗ ಕಾಲದಾಗ ದುಡಿಬೇಕಂದ್ರೆ ಹೆಂಗ್ ತದ ಇದ್ದೀರಿ ಯಾವ್ದ್ರ ಹೊಲ ಮನೆಗೆ ಹೋಗ್ಬೇಕು. ನೀನಂತ ಸೌಕರ್ಗ 2 ವರ್ಷ ಕೊಡ್ತಿದ್ದ ಆತ. ಈಗ ಒಂದ್ ಹಬ್ಬ ಅಲ್ಲ ದಾದ, ಈಗ ಅದ ಸೌಕರ್ ಮನೆ ಬಿಡು. ಅಂದ್ರೆ ಈಗ ನಾವು ಎಲ್ಲೇನ್ ದುಡಿಬೇಕಂದ್ರೆ ಎಷ್ಟು ರೊಕ್ಕದಲ್ಲಿ ದುಡಿತಿದ್ವಿ? 1 ರೂಪಾಯಿ 2 ರೂಪಾಯಿ ಅಷ್ಟೇ. 1 ರೂಪಾಯಿ 2 ರೂಪಾಯಿ ಕರೆಯೋದಿತ್ತಿಲ್ಲ. ನಾವ್ ಮತ್ತೆ ಕೇಳ್ಬೇಕು, ಯಪ್ಪ ಮತ್ತೆ ಇವತ್ ಬರ ಕಲ್ಸ ಬರ ಇವತ್ ಬೇಡಪ್ಪ ನಾಳೆ ಬಾ. ಅಲ್ದ ನೀವ್ ಎಷ್ಟು ರೂಪಾಯಿಲಿಂತ ದುಡಿದ್ರಿ? ನನ್ 2 ರೂಪಾಯಿ 2 ರೂಪಾಯಿಲಿಂದ ನಮ್ ದ್ಯಾಸ ಅಂದ. 2 ರೂಪಾಯಿಲಿಂತ 7 ರೂಪಾಯಿ ತನಕ ದುಡುತ್ತೆ ನಮ್ ದ್ಯಾಸ ಅನ್ನೋದು. ಅದನ್ನ ಎಷ್ಟೇ ತಗಪ್ಪ ಅದ್ ಮತ್ತೆ ಅವ್ರಿಗೆ ನಾನು ಈಗಿನ ಕಾಲಕ್ ತಾದ 1000 ರೂಪಾಯಿ ದುಡಿದ್ರೇನ ಬರೋದಿಲ್ಲ ಮನೆಗೆ. ಹೌದಾ? ಎಲ್ಲಿ ಬರ್ತ ನಿನ್ನ ಕಡಿಮೆ ಕೂಲಿದು ಅಷ್ಟೇ.